ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಂಡೇ ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನೇನು ಮಾಡ್ತೀನಿ ಅಂತ ಫುಲ್ ಬ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಅಮ್ಮ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ದಾರೆ. ಸೊ ನಾನಿವತ್ತು ಟೇಸ್ಟ್ ಮಾಡಿಲ್ಲ ಅದನ್ನು. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಅಪ್ಪು ನಾನು ಹಾಯ್ ಮಾಡು. ಹಾಯ್ ಹೇಳು. ಸೊ ಇಲ್ಲಿ ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಅಪ್ಪ ಆನ್ ಮಾಡಿ. ನಿಮ್ದು ಅದು ಎತ್ಕೋ ಅಮ್ಮ. ಅವನದಂತದು ಬೇಡಿಕೆ 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 ಬೇಡಿಕೆ. ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಮೀಲ್ ಮುಗೀತು. ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಇದಾದಮೇಲೆ ಫ್ರೆಶ್ ಅಪ್ ಆಗಿ ವರ್ಕೌಟ್ಗೆ ಹೋಗಬೇಕು. 3 ಡೇಸಿಂದ ಹುಷಾರಿರಲಿಲ್ಲ, ಈಗ ಪರವಾಗಿಲ್ಲ. ಏನು ಪ್ಲಾನ್ಸ್ ಇವತ್ತು? ವರ್ಕೌಟ್ ಮುಗಿಸಿ ಅಲ್ಲಿಂದ ಬಂದು ಮೀಲ್ ಕಂಪ್ಲೀಟ್ ಮಾಡಿ ಇವತ್ತೊಂದು ರಿಕವರಿ ಸೆಷನ್ ಶೋ ಹತ್ರದಲ್ಲಿದೆ. ಸೊ ಸ್ವಲ್ಪ ಬಾಡಿ ಪೇಯ್ನ್ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ರಿಕವರಿ ಸೆಷನ್ಗೆ ಹೋಗೋಣ ಅಂತ ಇದ್ದೀವಿ ಇವತ್ತು. ನಮ್ಮ ಬಗೀರ ಇದ್ದಾರೆ ಇಲ್ಲಿ. ಬಗೀರ ಚಡ್ಡಿ ಎಲ್ಲೋ ಚಡ್ಡಿ ಹಾಕಿಲ್ಲ, ಶೀಮ್ ಶೀಮ್ ಮಾಡ್ತಾರೆ. ಸೊ ಬದನೆಕಾಯಿ ಗೊಜ್ಜು. ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ಸೊ ಅಕ್ಕಿ ರೊಟ್ಟಿ ಆ್ಯಕ್ಚುಲಿ ಪ್ಲಫಿ ಇದೆ. ಹೋಪ್ ಸಂಡೇ ಬ್ರೇಕ್ಫಾಸ್ಟ್. ಚೆನ್ನಾಗಿದೆಯಮ್ಮ ಅಪ್ಪು? ಆ್ಯಕ್ಚುಲಿ ರೊಟ್ಟಿ ತುಂಬ ಸಾಫ್ಟಾಗಿದೆ. ಈ ಥರ ಬದನೆಕಾಯಿ ತಗೊಂಡು ರೋಲ್ ಹಿಂಗೆ ಇನ್ನು ಸ್ವಲ್ಪ ಅಪ್ಪ. ಯಾರದು? ಪಪ್ಪಿ ಕೊಡಮ್ಮ, ಪಪ್ಪಿ ಕೊಡಮ್ಮ. ಸೂಪರ್. ಇದ್ಯಾರು? ಯಾರಿದು? ಅಪ್ಪು. ಅಪ್ಪು ಹೇಳು. ಈಗ ನಾವು ಹೊರಟಿರೋದು ಶಿವಾಜಿ ನಗರ್ ಆಡಮ್ಸ್ ವೆಲ್ನೆಸ್ ಸೆಂಟರ್ ಅಂತ ರಿಕವರಿ ಸೆಷನ್ಗೆ. ಓಯ್ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆಟೋದಲ್ಲಿ ಹೋಗಿದ್ದು. ತುಂಬ ದೂರ ಅನ್ನಿಸ್ತು ಮತ್ತು ತುಂಬ ಜರ್ನಿ 1 ಅವರ್ ಜರ್ನಿ ತುಂಬ ಟಯರ್ಡ್ ಅಂತ ಅನ್ನಿಸ್ತು. ಅದಕ್ಕೆ ಈ ಸರಿ ಮೆಟ್ರೋದಲ್ಲಿ ಟ್ರೈ ಮಾಡೋಣ ಅಂತ. ಲಾಸ್ಟ್ ಟೈಮ್ ನಾವು ಹೋದಾಗ ಸೈಯದ್ ಅವರು ಮೆಟ್ರೋ ಟ್ರೈ ಮಾಡಿ ಅಂತ ಹೇಳಿದರು. ಮೆಟ್ರೋಯಿಂದ ನಮಗೆ 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆರ್ ಆರ್ ನಗರಿಂದ ಡೈರೆಕ್ಟ್ ಕಬ್ಬನ್ ಪಾರ್ಕಲ್ಲಿ ಇಳಿದ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್. ಸೊ ಬಾಡಿ ಬಿಲ್ಡಿಂಗಲ್ಲಿ ಇರೋರಿಗೆ ರಿಕವರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮಗೆ ಈ ಥೆರಪೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಬಿಕಾಸ್ ಮುಂಚೆ ಎಲ್ಲ ರಿಕವರಿ ಅಂತಂದರೆ ಅವರು ರಿಕವರಿ ಸೆಷನ್ಸ್ ಅಂಥದ್ದೇನು ಮಾಡ್ತಾ ಇರಲಿಲ್ಲ. ಬಟ್ ಈಗ ಅವ್ರ ಬಾಡಿಗೆ ತುಂಬಾ
ಮಚ್ ನೀಡೆಡ್ ಅಂತಲೇ ಹೇಳ್ಬೋದು. ರಿಕವರಿ ಸೆಷನ್ ಆದಮೇಲೆ ಅವ್ರ ಬಾಡಿ ಎಷ್ಟು ಪೇಯ್ನ್ಸ್ ಇತ್ತು ಆ್ಯಂಡ್ ಯಾವ ಥರ ಇತ್ತು ಅದಕ್ಕೆ 90% ಅಂದರೆ 100% ಅಂತಲೇ ಹೇಳ್ಬೋದು. ಅಷ್ಟು ರಿಕವರಿ ಆಗುತ್ತೆ, ಬಾಡಿ ಪೇಯ್ನ್ಸ್ ಹೋಗುತ್ತೆ ಆ್ಯಂಡ್ ಪೋಸಿಂಗ್ ಇಂಪ್ರೂವ್ ಆಗುತ್ತೆ, ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ರಿಲೀಫ್ ಕೊಡುತ್ತೆ. ಸೊ ಇದು ಒಂದು ರಿಕವರಿ ಬ್ಯಾಗ್ಸು ಲೆಗ್ಸಿಗೆ ಹಾಕ್ತಾರೆ. ಸೊ ಇದು ತುಂಬ ಹೊತ್ತು ಹಾಕಿದ್ರು, 10 to 15 ಮಿನಿಟ್ಸ್. ಯೂಶ್ವಲಿ 10 ಮಿನಿಟ್ಸ್ ಹಾಕ್ತಾರೆ, ಬಟ್ ಇವ್ರಿಗೆ ಲೆಗ್ ಪೇನ್ ಇರೋದ್ರಿಂದ ಆ್ಯಂಡ್ ಇವರಿಗೆ ಕಜಕಿಸ್ತಾನ್ ಶೋ ಇನ್ 1 ವೀಕ್ ಅಷ್ಟೇ ಇತ್ತು. ಸೊ ಅದರಿಂದ 15 to 20 ಮಿನಿಟ್ಸ್ ಹಾಕಿದ್ರು. ಇದಾದಮೇಲೆ ಅವರಿಗೆ ತುಂಬಾ ರಿಲೀಫ್ ಅನ್ನಿಸ್ತು ಆ್ಯಂಡ್ ಹಾಗೆ ಮಾತಾಡ್ತಿದ್ವಿ. Gowda here at our wellness center today. So Jagadish bhai, tell me, there are a lot of competitions coming up, lined up. We have Mr. World coming, we just had Naresh Surya Classic. We have also international competitions coming. Some motivational thing for athletes. Motivation. What is good? What they should do? What they should not do? So that they can. ಬೆಸ್ಟ್ ಮೋಟಿವೇಶನ್ ಏನು ಅಂತಂದರೆ, ಈಗ ಬಿಗಿನರ್ ಅಥ್ಲೀಟ್ ಆಗಿದ್ರೆ ಅವ್ರಿಗೇನು ಅಂತಂದರೆ ಒಂದು ಬೆಸ್ಟ್ ಫಿಸಿಕ್, ನಿಮ್ಮ ಲೈಫಲ್ಲಿ ಬೆಸ್ಟ್ ಫಿಸಿಕ್ ಹೆಂಗೆ ಅಚೀವ್ ಮಾಡ್ಬೋದು ನೀವು ಅಂತ. ಅದೇ ನೀವು ಸೀನಿಯರ್ ಅಥ್ಲೀಟ್ಸ್ ಆಗಲಿ, ಈಗ ವೆಲ್ ಎಕ್ಸ್ಪೀರಿಯನ್ಸ್ಡ್ ಅಥ್ಲೀಟ್ಸ್ ಎಲ್ಲ ಆಗಿದ್ರೆ, ನೀವು ಪ್ರೀವಿಯಸ್ ಸೀಸನ್ಗಿಂತ ಈ ಸೀಸನ್ ಏನಾದರೂ ಬೆಟರ್. ಯಾಕಂದರೆ ಎವ್ರಿ ಅಥ್ಲೀಟನ್ನು ಟಾಪ್ 2, ಟಾಪ್ 1, ನಾನು ಯಾವಾಗಲೂ ಚಾಂಪಿಯನ್ ಆಗಬೇಕು ಅಂತಾನೆ, ಯಾರನ್ನು ನಾನು ಲಾಸ್ಟ್ ಪ್ಲೇಸಲ್ಲಿ ಬರಬೇಕು ಇಲ್ಲ ಸುಮ್ಮನೆ ಲೈನಪ್ಪಲ್ಲಿ ಹೋಗಬೇಕು ಆ ಥರ ಅಂತೂ ಯಾರೂ ಹೋಗಲ್ಲ. ಎಲ್ಲ ವಿನ್ ಆಗಬೇಕು ಅಂತಲೇ ಹೋಗೋದು. ನನ್ನ ಮೈಂಡ್ಸೆಟ್ ಯಾವಾಗಲೂ ಹಂಗೇನೆ. ನನ್ನ ಜೊತೆ ಯಾರೇ ಕಂಪೀಟ್ ಮಾಡ್ತಾ ಇರಲಿ, ನಾನು ಯಾವಾಗಲೂ ವಿನ್ನಿಂಗ್ ಮೈಂಡ್ಸೆಟ್ಟಲ್ಲೇ, ನನ್ನ ಅಕ್ಕಪಕ್ಕ ಯಾರು ಕಂಪೀಟ್ ಮಾಡ್ತಾರೆ ಅದು ಯಾವತ್ತೂ ನೋಡಲ್ಲ. ಸೊ ನಾವು ಯಾವಾಗಲೂ ನಮ್ಮ 100% ಬೆಸ್ಟ್ ಕೊಡ್ತೀವಿ. ಬಿಗಿನರ್ಸಿಗೆ ಹೇಳೋದೇನು ಅಂತಂದರೆ, ಹಾರ್ಡ್ ವರ್ಕ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು, ಒಂದೊಳ್ಳೆ ಕೋಚ್ನ ಚೂಸ್ ಮಾಡಬೇಕು ನೀವು. ಸೊ ನಿಮ್ಮ ಮೇಲೆ ನೀವು ಫಸ್ಟು ಟ್ರಸ್ಟ್ ಮಾಡಬೇಕು. ನನ್ನ ಕೈಲಿ ಆಗುತ್ತೆ ಇದು, ನಾನು ಯಾರನ್ನು ಬೇಕಾದರೂ ಬೀಟ್ ಮಾಡ್ಬೋದು. ಬಾಡಿ ಬಿಲ್ಡಿಂಗ್ ಈಸ್ ಆಲ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಡೇ. ನೀವು ಅವತ್ತು ಬೆಸ್ಟ್ ಆಗಿದ್ದರೆ ನೀವು ಆ ಶೋ ವಿನ್ ಆಗ್ತೀರಾ. ನೀವು ಯಾವುದೇ ರಿಸಲ್ಟ್ಸ್ ಆಗಲಿ ಅದರಿಂದ ಡಿಮೋಟಿವೇಟ್, ನೀವು ಮೈಂಡ್ಸೆಟ್ ಯಾವ ಥರ ಇರಬೇಕು ಅಂದರೆ, ನೆಕ್ಸ್ಟ್ ಟೈಮ್ ನೀವು ಅದಕ್ಕಿಂತ ಬೆಟರ್ ಪ್ಯಾಕೇಜ್ ತೊಗೊಂಡು ಹೋಗಬೇಕು. ಆ ಥರ ಮೈಂಡ್ಸೆಟ್ ಇರಬೇಕು. ಗಿವ್ ಅಪ್ ಮಾಡಬಾರ್ದು ಯಾವತ್ತು. ಯಾಕಂದರೆ ಎವ್ರಿ ಶೋ ಯು ವಿಲ್ ಗೆಟ್ ಬೆಟರ್, ಎವ್ರಿ ಇಯರ್ ಯು ವಿಲ್ ಗೆಟ್ ಬೆಟರ್. ಜಸ್ಟ್ ಕೀಪ್ ವರ್ಕಿಂಗ್ ಆರ್, ಟ್ರಸ್ಟ್ ದ ಪ್ರೋಸೆಸ್ ಅಷ್ಟೇ. Okay. So how about recovery? Because many athletes don't know what recovery. Can you please tell ಯೂಶುವಲಿ something ನನಗೂ about ಅಷ್ಟೇ. ನಾನು ಆಲ್ಮೋಸ್ಟ್ 2017 ಕಂಪ್ಲೀಟ್ ಮಾಡ್ತಾ ಇದ್ದೆ. ನಾನು ಇದು ರಿಕವರಿ ಇದ್ರ ಮೇಲೆಲ್ಲ ಜಾಸ್ತಿ ಫೋಕಸ್ ಮಾಡಿದ್ರೆ ನಂದು ಆ್ಯಕ್ಚುಲಾಗಿ ಒಂದು 50% ಪ್ರೋಗ್ರೆಸ್ಸಿಗೆ ಅಫೆಕ್ಟ್ ಆಗೋಯ್ತು ಅನಿಸುತ್ತೆ. ಆಮೇಲೆ ಅಟ್ ದ ಎಂಡ್ ತುಂಬ ಜನ ಸಜೆಷನ್ ಮೇಲೆ ನಾನು ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗಲ್ಲೆಲ್ಲ ನನಗೆ. ಆಮೇಲೆ ತುಂಬ ಜನ ಸಜೆಷನ್ ಮೇಲೆ ನಾನು ಫಸ್ಟ್ ಟೈಮ್ ರಿಕವರಿ ಸೆಷನ್ಗೆ ಅಂತ ಬಂದ ಮೇಲೆ ಗೊತ್ತಾಗಿದ್ದು ನಾನು ಎಷ್ಟು ಹಿಂದುಳಿದು ಬಿಟ್ಟಿದ್ದೀನಿ. ಇದನ್ನು ಏನೋ ರಿಕವರಿ ಸೆಷನ್ಸ್ ಮೇಲೆ ನಾನು ಫೋಕಸ್ ಮಾಡ್ದಲೆ ನನ್ನ ಫಿಸಿಕ್ ಗ್ರೋತ್ನ ನಾನು ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನೇ. ಅದು ನನ್ನ ಮಿಸ್ಟೇಕಿಂದ. ಯಾಕಂದರೆ ಫಸ್ಟ್ ಸೆಷನ್ ಆದಮೇಲೆ ಗೊತ್ತಾಯಿತು ನನಗೆ ನಂದು ಫಿಸಿಕ್ ಯಾವ ಥರ ಚೇಂಜಸ್ ಆಯಿತು, ಮತ್ತು ನನಗೆ ಆ್ಯಕ್ಚುಲಾಗಿರೋ ಫಿಸಿಕ್ನ ನಾನು ಯಾವ ಥರ ಎಕ್ಸ್ಪೋಸ್ ಮಾಡ್ಬೋದು ಅದು ಗೊತ್ತಾಗಿದೆ ನಾನು ರಿಕವರಿ ಸೆಷನ್ಗೆಲ್ಲ ಬಂದಮೇಲೆ. ಯಾಕಂದರೆ ತುಂಬ ಲಾಂಗ್ ಡ್ಯೂರೇಷನಲ್ಲಿ ನೀವು ವರ್ಕೌಟ್ ಮಾಡ್ತಿರೋದ್ರಿಂದ ನಿಮ್ಮದು ಏನೋ ನಾಟ್ಸ್ ಆಗಲಿ ಬಾಡಿ ಒಂಥರ ರಿಜಿಡ್ ಆಗಿಬಿಟ್ಟಿರುತ್ತೆ, ಅಷ್ಟು ಫ್ಲೆಕ್ಸಿಬಿಲಿಟಿ ಇರಲ್ಲ. ಸೊ ಈ ರಿಕವರಿ ಸೆಷನ್ಸ್ ಎಲ್ಲ ನೀವು ರೆಗ್ಯುಲರಾಗಿ ಮಂತ್ಲಿ ಒನ್ಸ್, 45 days ಒನ್ಸ್ ರೆಗ್ಯುಲರಾಗಿ ಯಾರು ಪ್ರೊಫೆಷ್ನಲ್ ಅಥ್ಲೀಟ್ಸ್ ಇರ್ತೀರಾ ಅವರು ರೆಗ್ಯುಲರಾಗಿ ಮಾಡಿಸ್ಬೇಕು. ಮತ್ತು ಯಾರು ಲೈಫ್ ಸ್ಟೈಲಾಗಿ ಇರೋರು ಅಟ್ಲೀಸ್ಟ್ 2-3 months ಒನ್ಸ್ ಮಾಡಿಸೋದ್ರಿಂದ ನಿಮ್ಮದು ಬಾಡಿ ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಮತ್ತು ಹೆಲ್ತ್ ವೈಸು ತುಂಬ ಯೂಸ್ ಆಗುತ್ತೆ ಇಲ್ಲ. So this recovery have helped you? ಇದು ತುಂಬ ಹೆಲ್ಪ್ ಆಗಿದೆ ನನಗೆ. ಗ್ಯಾಸ್ಟ್ರನ್ ಥೆರಪಿ ಇದೆಲ್ಲ ನಂದು ಪೋಸಿಂಗ್ ವೈಸ್. ಯಾಕಂದರೆ ನಾನು ಲಾಸ್ಟ್ ಇಯರ್ ನಂದು ಶೋ ಪರ್ಫಾರ್ಮೆನ್ಸ್ ಆಗಲಿ, ನಂದು ವರ್ಕೌಟ್ ಟ್ರೈನಿಂಗ್ ರೊಟೀನಲ್ಲಾಗಲಿ, ನಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ ತುಂಬ ಡ್ರಾಸ್ಟಿಕ್ ಚೇಂಜಸ್ ಆಗೋಗಿದೆ. ರಿಸಲ್ಟ್ಸ್ ವೈಸ್ ಆಗಲಿ ಎಲ್ಲ ಥರನೂ ನನಗೆ ನನ್ನ ಬಾಡಿ ಈಗ ಸ್ವಲ್ಪ ಫ್ಲೆಕ್ಸಿಬಲ್ ಅನಿಸುತ್ತೆ, ಮಸಲ್ಸ್ ಎಲ್ಲ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ. ಆನ್ ಸ್ಟೇಜ್ ನಾನು ಸ್ವಲ್ಪ ಕಾನ್ಫಿಡೆಂಟಾಗಿ ಜಾಸ್ತಿ ಇರ್ತೀನಿ. ಹಂಗಾಗಿ ಅದರಲ್ಲೆಲ್ಲ ಈಸಿ ಆಗುತ್ತೆ. ಮತ್ತು ಇನ್ಫ್ಲಮೇಷನ್ಸ್ ಎಲ್ಲ ಕಮ್ಮಿ ಆಗೋದಾಗಲಿ ಮತ್ತು ರಿಕವರಿ ಫಾಸ್ಟ್ ಆಗೋದ್ರಿಂದ ನಮಗೆ ಇನ್ನೂ ಡೆವಲಪ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಮಸಲ್ ಗ್ರೋತಿಗೆ. ಮತ್ತು ಆ ಪಂಪ್ ನೀವು ಈಗ ರಿಕವರಿ ಸೆಷನ್ ಆದಮೇಲೆ ಒಂದು 2-3 days ಆದಮೇಲೆ ಈಸಿಯಾಗಿ ಅದು ವಿಸಿಬಲ್ ಇರುತ್ತೆ ಆ್ಯಕ್ಚುಲಾಗಿ. Okay, one last question, Jagadish bhai. Why choose me? Why you? Because see, in Bangalore, I think I'm not exact. What do you tell?
ತುಂಬ ಓವರಾಗಿ ಹೇಳ್ತಾ ಇದ್ದೀನಿ ಅಂತೆಲ್ಲ. ಆ್ಯಕ್ಚುಲಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಬಿಕಾಸ್ ಪರ್ಸ್ನಲಿ ಐ ಸಾ ದ ಚೇಂಜಸ್. ನೀವು ನೋಡಿರ್ತೀರ, ನಾನು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ಇಯರ್ಗಿಂತ ಈ ಇಯರ್ ನಂದು ಫಿಸಿಕ್ ಚೇಂಜಸ್ಸಲ್ಲಿ ಮೇಯ್ನು ಆ್ಯಡಮ್ ಬೈ ಇದೆ ತುಂಬ ಇದರಲ್ಲಿ. ಸೊ ಹೈಜೀನ್ ವೈಸ್ ಆಗಲಿ ಮತ್ತು ತುಂಬ ನಾಲೆಡ್ಜಬಲ್ ಪರ್ಸನ್ನು. ಅವ್ರು ಆ್ಯಕ್ಚುಲಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಕ್ಲಿಯರ್ ಐಡಿಯಾ ಇದೆ. ಮತ್ತು ಯಾರಿಗೆ ಏನು ಡಿಸಡ್ವಾಂಟೇಜ್ ಇದೆ ಅದನ್ನು ಯಾವ ಥರ ಸರಿ ಮಾಡ್ಬೋದು ಅದೆಲ್ಲ ನೀವು ಅವರು ಒಂದು 5-10 ಮಿನಿಟ್ಸಲ್ಲಿ ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬಿಡ್ತಾರೆ ಏನು ಮಾಡಬೇಕು ಅಂತ. ಸೊ ನಾನು ಯೂಶ್ವಲಾಗಿ ರೆಕಮೆಂಡ್ ಮಾಡೋದು ಯಾವಾಗಲೂ ಬೆಸ್ಟೇ. ಅದಕ್ಕೆ ಯಾವಾಗಲೂ ಅಷ್ಟೇ, ಈಗಾಗಲೇ 3rd ಟೈಮ್ ಇದು ಬರ್ತಾ ಇರೋದು ಒಂದು 3 ಮಂತ್ಸಲ್ಲಿ. ನಾನು ರೆಕಮೆಂಡ್ ಮಾಡೋದು ಅದಕ್ಕೇ ಆ್ಯಡಮ್ ವೆಲ್ನೆಸ್ ಥೆರಪಿಸ್ಟ್. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ಯಾರ್ಯಾರು ಬಾಡಿ ಬಿಲ್ಡಿಂಗಲ್ಲಿ ಇದ್ದೀರಾ, ಯಾರ್ಯಾರು ಫಿಟ್ನೆಸ್ಸಲ್ಲಿ ಇದ್ದೀರಾ, ಲೈಫ್ ಸ್ಟೈಲ್ ಆಗಲಿ, ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನನ್ನ ಜೊತೆ ಶೇರ್ ಮಾಡಿ. ಎಸ್ ಓಕೆ ಜಗದೀಶ್, ಥ್ಯಾಂಕ್ ಯು ಸೊ ಮಚ್. ಫೈನಲಿ ರಿಕವರಿ ಸೆಷನ್ ಮುಗೀತು ಆ್ಯಂಡ್ ನೆಕ್ಸ್ಟ್ ಗ್ಯಾಸ್ಟ್ರಾನ್ ಥೆರಪಿ ಇದೆ. ಸೊ ಇದು ತೆಗೆದ ಮೇಲೆ ತುಂಬ ಆರಾಮ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು. ಹಿ ಫೆಲ್ಟ್ ರಿಯಲಿ ನೈಸ್. ಸೊ ನೀವು ಏನಾದರೂ ಟ್ರೈ ಮಾಡಬೇಕು ಈ ರಿಕವರಿ ಸೆಷನ್ ಅಂತಂದರೆ ದಿ ಬೆಸ್ಟ್ ಪರ್ಸನ್ ಟು ಕಾಂಟ್ಯಾಕ್ಟ್ ಸೈಯದ್ ಆ್ಯಡಮ್ಸ್. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಅದಾದಮೇಲೆ ನಾವು ಗ್ಯಾಸ್ಟ್ರಾನ್ ಥೆರಪಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ನಾಟ್ಸ್ ಇದೆ ಮತ್ತು ಎಲ್ಲೆಲ್ಲಿ ಮಸಲ್ ರಿಲ್ಯಾಕ್ಸ್ ಆಗಬೇಕು, ರಿಲೀಸ್ ಮಾಡಬೇಕು ಅದೆಲ್ಲ ನೋಡಿ ಮಸಾಜ್ ಗನ್ನಲ್ಲಿ ಮಸಾಜ್ ಮಾಡಿದ್ರು ಆ್ಯಸ್ ಯೂಶ್ವಲ್, ಸೇಮ್ ಪ್ರೊಸೀಜರ್. ಸೊ ಲಾಸ್ಟ್ ಟೈಮ್ ಕೂಡ ಇದು ವಿಡಿಯೋ ಮಾಡಿದ್ದೆ ನಾನು, ಬಟ್ ಇನ್ ಡೀಟೇಲಾಗಿ ಮಾಡಿರಲಿಲ್ಲ. ಸೊ ಇದು ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಇವರು ಹುಷಾರು ತಪ್ಪಿದ್ದು ನೋಡಿ ಕಸ್ಕಿಸ್ತಾನ್ ಶೋ ಮಾಡ್ತಾರಾ ಇಲ್ವಾ ಅಂತಲೇ ಡೌಟ್ ಆಗಿತ್ತು. ಐ ಸ್ಟ್ರಾಂಗ್ಲಿ ಬಿಲೀವ್ ಈವಿಲ್ ಐ ಅಂತಾರಲ್ಲ ಆ ಥರ. ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಜನಕ್ಕೆ ತಡ್ಕೊಳಕ್ಕಾಗಲ್ಲ, ತುಳಿಯೋಕ್ಕೆ ನೋಡ್ತಾರೆ. ಸೊ ಆ ಥರನೇ ಅಂತ ನೆಗೆಟಿವ್ ವೈಬ್ಸ್ ತುಂಬಾ ಅನ್ನಿಸ್ತಾ ಇತ್ತು. ಆ್ಯಂಡ್ ಏನು ಮಾಡಬೇಕೋ ಗೊತ್ತಾಗ್ತಿರ್ಲಿಲ್ಲ. ಒಂದಾದಮೇಲೆ ಒಂದು ಹರ್ಡಲ್ಸ್. ಆ್ಯಂಡ್ ಎವ್ರಿ ಪ್ರೆಪ್ಪಲ್ಲಿ ಇವರಿಗೆ ಹರ್ಡಲ್ಸ್ ತಪ್ಪಿದ್ದಲ್ಲ, ದೃಷ್ಟಿ ತುಂಬ ಬೇಗ ಆಗಿಬಿಡತ್ತೆ ಅವರಿಗೆ. ಆ್ಯಂಡ್ ನಮ್ಮನ್ನ ಎಷ್ಟು ಜನ ಐಡೆಂಟಿಫೈ ಮಾಡಿ ರೆಕಗ್ನೈಸ್ ಮಾಡ್ತಾರೆ, ಎಲ್ಲಿ ಹೋದರೂ ರೆಕಗ್ನೈಸ್ ಮಾಡ್ತಾರೆ, ಅದೇ ಒಂದು ಖುಷಿ. ಸೊ ರೆಕಗ್ನೈಸ್ ಮಾಡಿ ಮಾತಾಡಿ ಬಂದು ಹಾಯ್ ಬ್ರೋ, ನಾನು ನಿಮ್ಮ ಫಾಲೋವರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಹಾಗೆ ಹಿಂಗೆ ಅಂತ. ಸೊ ಎಲ್ಲಿ ಹೋದರೂ ಅಟ್ಲೀಸ್ಟ್ ಒಂದು 5 ಜನ ಬಂದು ಮಾತಾಡಿಸ್ತಾರೆ. ಸೊ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇಷ್ಟು ಹೆಸರು ಮಾಡೋದು ಅದೇ ಒಂದು ಖುಷಿ, ಜನಕ್ಕೆ ನಾವು ಗೊತ್ತು ಬಂದು ಮಾತಾಡಿಸ್ತಾರೆ ಅಂತ. ಸೊ ಆ ಒಂದು ಮೋಟಿವೇಶನಿಂದ ಜಗದೀಶ್ ಅವರು ಗಿವ್ ಅಪ್ ಮಾಡಲ್ಲ, ಮಾಡ್ತಾರೆ, ಎಷ್ಟೇ ಕಷ್ಟ ಆದರೂ ಮಾಡ್ತಾರೆ. ಆ್ಯಂಡ್ ಬಾಡಿ ಬಿಲ್ಡಿಂಗ್ ತುಂಬ ಕಷ್ಟವಾದ ಗೇಮ್, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ, ತುಂಬ ಹಾರ್ಡ್ ವರ್ಕ್ ಇರುತ್ತೆ ಆ್ಯಂಡ್ ಪೇಷನ್ಸ್ ತುಂಬ ಮುಖ್ಯ. ಏನೇ ಆದರೂ ಅದನ್ನು ದಾಟ್ಕೊಂಡು ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮಾತ್ರ ಬಿಡಲ್ಲ. ಸೊ ಈ ಪ್ರೆಪ್ಪಲ್ಲಿ ನಮಗೆ ಚೆನ್ನೈ ಹೋದಾಗ ನಾವು ಅಂದ್ಕೊಂಡಿದ್ದು ಥ್ಯಾಂಕ್ ಗಾಡ್ ಈ ಸರಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ದಿರ ಶೋ ಮಾಡ್ತಿದ್ದೀವಿ ಅಂತ. ಚೆನ್ನೈಯಿಂದ ಬಂದ ತಕ್ಷಣ ಸ್ಟಾರ್ಟ್ ಆಗೋಯಿತು. ಮೇ ಬಿ ಅವರಿಗೆ ಚೆನ್ನೈ ಸೆಟ್ ಆಗಿಲ್ವಾ ಅಥವಾ ದೃಷ್ಟಿ ಆಗಿದೆಯಾ ಅಥವಾ ಏನು ಅಂತ ನಮಗೆ ಗೊತ್ತಾಗಿಲ್ಲ. ಬಟ್ ಪ್ರತಿ ಪ್ರೆಪ್ಪಲ್ಲಿ ಅವ್ರು ಸಫರ್ ಮಾಡೋದು ನೋಡಿದ್ರೆ ನನಗೆ ಹಾರ್ಟ್ ಬ್ರೇಕ್ ಥರ ಆಗುತ್ತೆ. ಸೊ ಈ ಥೆರಪಿಗಳು ಎಲ್ಲ ತುಂಬಾ ಭಯ ಪಡ್ತಿದ್ದೆ, ಪೇಯ್ನ್ ತಡೆಯೋಕ್ಕಾಗಲ್ಲ ಅಂತ ಹೇಳಿ. ಯಾಕಂದರೆ ನಾನು ಮನೇಲಿ ಕೂತ್ಕೊಂಡು ಬ್ಯಾಕ್ ಮಸಾಜ್ ಕೊಡ್ತೀನಿ ಬಾ ಅಂತ ಕರೆದ್ರೇ ಪೇಯ್ನ್ ಆಗುತ್ತೆ, ಬೇಡ ನೀನು ಜಾಸ್ತಿ ಪ್ರೆಷರ್ ಆಗ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡ್ತಿದ್ರು. ಬಟ್ ಅಂಥದ್ದು ಇವತ್ತು ರಿಕವರಿ ಸೆಷನ್ ಅಷ್ಟು ಇಂಪಾರ್ಟೆಂಟ್ ಆಗಿ ಅವನು ಪೇಯ್ನ್ ತಡ್ಕೊಂಡು ಹೋಗ್ತಾರೆ. ಏನೋ ಒಂಥರ ಅವರಿಗೆ ಆ ಒಂದು ಛಲ ಇದಲ್ಲ, ಅದು ಎಲ್ಲರಿಗೂ ಬರಲ್ಲ. ಸೊ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ತುಂಬ ಕಷ್ಟ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ, ಅದು ಡಿಮೋಟಿವೇಟ್ ಮಾಡೋಕ್ಕಲ್ಲ, ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಮೋಟಿವೇಶನ್ ಬೇರೆಯವ್ರಿಗೆ ಸಿಗುತ್ತೆ. ಇವ್ರನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗ್ತಾರೆ. ಆ್ಯಂಡ್ ನಮಗೆ ಬರೋ DMs ಎಲ್ಲ ಈಸ್ ಮೈ ಇನ್ಸ್ಪಿರೇಷನ್ ಅಕ್ಕ ಅಂತೆಲ್ಲ ಮೆಸೇಜ್ಗಳು ಮಾಡ್ತೀರಾ. ಆ್ಯಂಡ್ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್.
ಅವ್ರು ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಆ್ಯಂಡ್ ಎಷ್ಟು ಜನ ಅವರಿಗೆ ಪಾಸಿಟಿವ್ ಆಗಿ ಏನೋ ಮೆಸೇಜಸ್ ಮಾಡ್ತೀರಾ, ಅಷ್ಟೇ ಜನ ಅವರಿಗೆ ಕೇಡು ಬಯಸೋರು ಇರ್ತಾರೆ. ಸೊ ನೆಗೆಟಿವಿಟಿ, ರೂಮರ್ಸ್ ಮಾತಾಡೋದು, ಅವನೇನು ಮಾಡಿದ್ದಾನೆ, ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಬರೋದು, ಗೆಲ್ಲೋದು, ಫೈನ್ ಮಾತಾಡಿ, ಅದರಲ್ಲಿ ನಮಗೆ ಪ್ರಾಬ್ಲಮ್ ಏನೂ ಇಲ್ಲ. ಬಿಕಾಸ್ ನಾವಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಆ ಮಾತುಗಳಿಗೆ. ಬಿಕಾಸ್ ನಮ್ಮ ಶೂಸಲ್ಲಿ ಇದ್ದು ನಮ್ಮ ಸಿಚುವೇಶನ್, ನಾವು ಏನು ಗೋ ಥ್ರೂ ಮಾಡ್ತೀವಿ ಅದನ್ನು ನಾವು ಮಾತ್ರ ನೋಡ್ತೀವಿ. ಆ್ಯಂಡ್ ನಮಗೆ ಮಾತ್ರ ಅರ್ಥ ಆಗುತ್ತೆ ಅದು ಯಾವ ಥರ ಇರುತ್ತೆ ಅಂತ. ಇದು ಎಲ್ಲರಿಗೂ ಅರ್ಥ ಆಗೋ ಗೇಮ್ ಅಲ್ಲ. ಆ್ಯಂಡ್ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತಂದರೆ ಅದು ಏನೇ ಆಗಲಿ, ಏನೇ ಹರ್ಡಲ್ಸ್ ಬರಲಿ, ನಾನು ಬಿಟ್ಕೊಡಲ್ಲ ಅನ್ನೋ ಒಂದು ಛಲ ಇರಬೇಕು. ಆ ಒಂದು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಆ ಕಾನ್ಫಿಡೆನ್ಸ್ ಜಗದೀಶ್ ಅವರಿಗಿದೆ. ಆ್ಯಂಡ್ ಫ್ಯಾಮಿಲಿಯಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಯಾರು ಎಷ್ಟು ನೆಗೆಟಿವ್ ಆಗಿ ಮಾತಾಡಿದ್ರು, ಯಾರು ಎಷ್ಟು ತುಳಿಬೇಕಂತ ನೋಡಿದ್ರು, ನಾನು ಅವ್ರ ಜೊತೆ ನಿಲ್ತೀನಿ ಹೆಂಡತಿಯಾಗಿ. ಸೊ ಅದು ನನ್ನ ಕರ್ತವ್ಯ, ಯಾಕಂದರೆ ಅವ್ರನ್ನ ಲವ್ ಮಾಡಿದ್ದೀನಿ. ವೆನ್ ಐ ಲವ್ ಹಿಮ್, ಐ ಲವ್ ಎವ್ರಿಥಿಂಗ್ ಅಬೌಟ್ ಹಿಮ್. ಸೊ ಈ ಒಂದು ಗೆಲುವು ಅನ್ನೋದಿದಲ್ಲ, ಆ ಗೆದ್ದಾಗ ಬರೋ ಖುಷಿ ಅದು ಯಾರಿಗೂ ಸಿಗಲ್ಲ, ಆಯಿತಾ. ಆ್ಯಂಡ್ ನಮಗೆ ಅಷ್ಟೇ ಖುಷಿ ಇದೆ, ಇವರು ಏನು ಈ ಪ್ರೊಫೆಷನ್ನ ಚೂಸ್ ಮಾಡಿದ್ದಾರೆ ಅಥ್ಲೀಟಾಗಿ. ನಮಗೆ ಅಷ್ಟೇ ಖುಷಿ ಇದೆ, ನಮಗಷ್ಟೇ ಹೆಮ್ಮೆ ಇದೆ ಇವ್ರ ಬಗ್ಗೆ. ಆ್ಯಂಡ್ ಎಲ್ಲೇ ಹೋದರೂ ಗೆದ್ಕೊಂಡು ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಸೊ ಎಷ್ಟೇ ಕಷ್ಟಪಟ್ಟರು ಬಿಟ್ಕೊಡಲ್ಲ. ಸೊ ಕಜಕಿಸ್ತಾನ್ ಹೋಗ್ತಾ ಇದ್ದಾರೆ, ಗೋಲ್ಡ್ ಆಗಬೇಕು ಅಂತಲೇ ಹೋಗ್ತಿದ್ದಾರೆ. ಆ್ಯಂಡ್ ಗೋಲ್ಡ್ ಆಗಲಿ ಅಂತಲೇ ಬಯಸ್ತೀವಿ. ಗೋಲ್ಡ್ ಆದರೆ ತುಂಬಾ ಖುಷಿ, ಸಿಲ್ವರ್ ಆದರೂ ಇನ್ನೂ ಖುಷಿನೇ, ಅದೇನು ನಮಗೆ ತೊಂದರೆ ಇಲ್ಲ. ಬಿಕಾಸ್ ನಮಗೆ ಖುಷಿ ಇದೆ ಅಷ್ಟೇ. ಸೊ ರಿಕವರಿ ಸೆಷನ್ ಎಲ್ಲ ಆಯಿತು. ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ವಿ. ಯೂಶ್ವಲಾಗಿ ಯಾರ್ಯಾರು ಬಾಡಿ ಬಿಲ್ಡಿಂಗಲ್ಲಿ ಫೋಕಸ್ಡ್ ಆಗಿದ್ದೀರಾ ಅವ್ರಿಗೆ ತುಂಬ ಯೂಸ್ಫುಲ್ ಆಗೋ ಅಂಥ ಒಂದು ಸಜೆಷನ್ ಏನು ಅಂತ ಅಂದರೆ, ಎವ್ರಿ ಮಂತು, ಎವ್ರಿ 2 ಮಂತ್ ಒನ್ಸು ನೀವು ಯಾವಾಗಲೂ ಕಪ್ಪಿಂಗ್ ಆಗಲಿ, ಗ್ಯಾಸ್ಟ್ರಾನ್ ಥೆರಪಿ ಆಗಲಿ, ನೀಡ್ಲಿಂಗ್ ಆಗಲಿ, ನಿಮ್ದು ಏನೇನು ಇಂಜುರೀಸು, ಇನ್ಫಾರ್ಮೇಷನ್ಸು ಮತ್ತು ತುಂಬ ಸ್ಟಿಫ್ ಇರುತ್ತಲ್ಲ ಬಾಡಿ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಪೋಸಿಂಗ್ ವೈಸ್ ಆಗಲಿ, ಮಸಲ್ ಗ್ರೋತ್ಗಾಗಲಿ, ಮತ್ತು ಓವರಾಲ್ ಹೆಲ್ತ್ ವೈಸ್ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಆಮೇಲೆ ನೀವೇ ಎವ್ರಿ 45 ಡೇಸ್ 30 ಡೇಸ್ ಒನ್ಸ್ ಹೋಗೋದಕ್ಕೆ ಟ್ರೈ ಮಾಡ್ತೀರಾ. ಯಾಕಂದ್ರೆ ನನಗೆ ಪರ್ಸ್ನಲಿ ತುಂಬ ಯೂಸ್ ಆಗಿದೆ. ಸೊ ನಿಮಗೂ ಯೂಸ್ ಆಗ್ಬೋದು. ಸ್ವಲ್ಪ ಪೇಯ್ನ್ಫುಲ್ಲು, ಬಟ್ ಆಫ್ಟರ್ ಸೆಷನ್ನು ತುಂಬ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ. ಮತ್ತು ಫ್ಯೂಚರಲ್ಲಿ ಟ್ರೈನಿಂಗ್ ಆಗಲಿ, ಪೋಸಿಂಗ್ ಆಗಲಿ, ನಿಮ್ಮದು ಓವರಾಲ್ ಗ್ರೋತ್ಗೆ ತುಂಬ ಹೆಲ್ಪ್ಫುಲ್. ಮತ್ತು ಯಾವಾಗಲೂ ಬಾಡಿ ಬಿಲ್ಡಿಂಗಲ್ಲಿ ಹೆಲ್ತ್ ಬಗ್ಗೆ ಫೋಕಸ್ ಮಾಡಬೇಕು. ಯಾಕಂದರೆ ನಿಮ್ಮದು ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಲಾಂಗ್ ಟರ್ಮ್ ನೀವು ಈ ಗೇಮಲ್ಲಿರ್ಬೋದು. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಹೆಲ್ತ್ ಇಟ್ಕೊಳ್ಳಿ. ಶಾರ್ಟ್ ಟೈಮಲ್ಲಿ ಯಾವಾಗಲೂ ಅಚೀವ್ ಮಾಡಬೇಕು, ಇಲ್ಲ ನಾನೊಂದು ಒಳ್ಳೆ ಫಿಸಿಕ್ ಮಾಡಬೇಕು ಅನ್ನೋದಕ್ಕಿಂತ ಎಷ್ಟು ಲಾಂಗ್ ಟರ್ಮ್ ಈ ಗೇಮಲ್ಲಿರ್ಬೋದು ಅದನ್ನು ಫೋಕಸ್ ಮಾಡಿ ಯಾವಾಗಲೂ. ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.